ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆ್ಯಂಡ್ ಬೆಳಗ್ಗೆದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಈವ್ನಿಂಗ್ ಆಲ್ಮೋಸ್ಟ್ 4:55 ಆಗಿದೆ. ನಾನು ಮದ್ದೂರ್ಗೆ ಹೊರಡ್ತಾ ಇದ್ದೀನಿ, ಕುಂಕುಮ ತೊಗೊಂಬರೋದಕ್ಕೆ ಅಂತಲೇ ಹೊರಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಅತ್ತೆ ಮನೆಯೆಲ್ಲ ಹೋಗಬೇಕು. ಸೊ ಮುಗಿಸಿ ನಾನು ಮತ್ತೆ ಕೆಸ್ತೂರಿಗೆ ಬರ್ತೀನಿ. ನನ್ನ ಗಾಡಿ ಇಲ್ಲೇ ಇತ್ತು, ಸೊ ಅರುಣ ಗಾಡಿ ತೊಗೊಂಬಂದ್ಬಿಡಿ ಅಲ್ಲಿ ನಿಲ್ಲಿಸಿ ಮತ್ತೆ ವಾಪಸ್ಸು ನನ್ನ ಜೊತೆಲೇ ಬರೋರಂತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಒಬ್ಬಳೇ ಹೊರಡ್ತಾ ಇದ್ದೀನಿ. ಆ್ಯಂಡ್ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ನನ್ನ ಮದುವೆ ಆಗಿದ್ದು ನೆಕ್ಸ್ಟ್ ಡೇ ನಾನು ಹುಟ್ಟಿದ್ದಕ್ಕೆ ಇವತ್ತಿನ ತನಕ ವೇರ್ ಮಾಡಿಲ್ಲ. ಸೊ ಉಡೋಣ ಅಂತೇಳಿ ಈ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಆ್ಯಂಡ್ ಹೋಗ್ತಾ ಸಿಗ್ತೀನಿ ಆನ್ ದಿ ವೇ. ಬಾಯ್ ಬಾಯ್. ನಾನು ಮದ್ದೂರಿಗೆ ಹೋಗ್ತಾ ಆನ್ ದ ವೇ ನನಗೆ ಮಳೆ ಬರ್ತಿತ್ತು ಅಂತ ಹೇಳಿ ನಾನು ಗಾಡಿ ಓಡಿಸುವಾಗ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಆ್ಯಂಡ್ ಫಸ್ಟೇ ನಾನು ತೇಜು ಮನೆಗೆ ಹೊರಟೋದೆ. ನೋಡಿ ಹೇರ್ ಕಟ್ ಮಾಡಿಸಿದ್ದಾಳೆ, ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾಳೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಅವಳು ತಂಗಿನೇ ಮಾಡಿದ್ಲು, ಚೇತಿ ಮಾಡಿದ್ಲು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಲು. ಬ್ಯಾಕ್ ಡ್ರಾಪ್ ಎಲ್ಲ ಅವಳೇ ಮಾಡಿ ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಮಾಡಿದ್ಲು. ನನಗಂತೂ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಫಸ್ಟೇ ಅವಳ ಮನೆಗೆ ಹೋದೆ ನಾನು. ಪಚ್ಚಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇವಳ ಮನೆಗೆ ಹೋಗ್ಬಿಟ್ಟು ಇವಳನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳ ಮನೆಗೆ ಫಸ್ಟ್ ಹೋಗಿ ನಾನು ಅಲ್ಲಿ ಅರ್ಶಿನ ಕುಂಕುಮನ ತೊಗೊಂಡು ನಾನು ಮತ್ತು ತೇಜು ಅಲ್ಲಿಂದ ಹೊರಟ್ವಿ. ಅವಳದು ಫಸ್ಟ್ ಮದುವೆ ಆದಮೇಲೆ ವರಮಹಾಲಕ್ಷ್ಮಿ, ಆ್ಯಂಡ್ ನಂದು ಇದು ಸೆಕೆಂಡ್ ವರಮಹಾಲಕ್ಷ್ಮಿ. ನಾನು ಫಸ್ಟ್ ಅಮ್ಮನ ಮನೇಲೇ ಇದ್ದೆ, ಇದು ಸೆಕೆಂಡ್ ವರ್ಷ. ಸೊ ಕುಂಕುಮ ತೊಗೊಳೋದಕ್ಕೆ ಎಲ್ಲರೂ ಕರಿತಾನೆ ಇದ್ದರು. ಈ ವರ್ಷ ಬಂದು ಹೋಗೋಣ ಅಂಥೇಳಿ ನಾನೇ ಗಾಡೀಲಿ ಬಂದೆ. ಆ್ಯಂಡ್ ನನ್ನ ಗಾಡಿ ನನಗೆ ಆ ರೋಡಲ್ಲಿ ಓಡಿಸೋದಕ್ಕೆ ಭಯ ಆಯಿತು ಅಂತ ಹೇಳ್ಬಿಟ್ಟು ನಾನು ತೇಜನ್ನ ಪಿಕ್ ಮಾಡುವಾಗ ತೇಜಿಗೆ ಗಾಡಿನ ಕೊಟ್ಬಿಟ್ಟೆ. ನಾನು ಈ ರೋಡಲ್ಲಿ ಗಾಡಿ ಓಡಿಸಲ್ಲ, ಅದು ಗೊತ್ತಲ್ಲ, ನಡ್ಕೊಂಡು ಹೋಗುವಾಗಲೇ ತುಂಬ ಗಲೀಜಾಗಿತ್ತು. ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೆ ನಾನು. ತುಂಬ ಅಂದರೆ ಅವಳ ಮನೆ ತುಂಬ ರೋಡು ಸರಿಗಿಲ್ಲ. ಅವಳಿಗೆ ಹೊಸ ಮನೆ ಕಟ್ಸ್ತಿದ್ದಾರೆ, ಅದು ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ನಾನು ಅವಳಿಗೆ ಗಾಡಿ ಕೊಟ್ಬಿಟ್ಟು ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಕೂದಲು ನೋಡಿ ಇಷ್ಟು ಕಟ್ ಮಾಡಿಸಿದ್ದಾಳೆ ಅಂತ ಹೇಳ್ಕೊಂಡು. ಆ್ಯಂಡ್ ಅಲ್ಲಿಗೆ ಹೋದರೆ ಅವಳೇ ಇರಲಿಲ್ಲ. ಪಚ್ಚಿ ಆಗಲೇ ಅವ್ರ ಅಮ್ಮನ ಮನೆಗೆ ಹೊರಟೋಗ್ಬಿಟ್ಟಿದ್ಲು. ಆಗ ತಾನೇ ಜಸ್ಟ್ ಹೋದ್ಲಂತೆ, ಅವ್ರ ಅತ್ತೆ ಮಾತ್ರ ಇದ್ದರು. ಆ್ಯಂಡ್ ಫೋನ್ ಮಾಡಿದ್ವಿ ಅವಳಿಗೆ, ಆವಾಗ ಹೇಳಿದ್ಲು ಇಲ್ಲ ಕಣೆ ಇವಾಗ ಜಸ್ಟ್ ಬಂದುಬಿಟ್ಟೆ, ಅಲ್ಲಿ ಮುಗಿಸಿ ಡೈರೆಕ್ಟ್ ಇಲ್ಲಿಗೆ ಬಾ ಅಂತ ಹೇಳಿದ್ಲು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೆ ತೇಜು ಕುಂಕುಮ ಕೊಟ್ಟಳು ಅಲ್ಲಿಂದ. ಆ್ಯಂಡ್ ಅವಳಿಗೂ ನಾನು ಕುಂಕುಮ ಕೊಟ್ಟೆ ಅಲ್ಲೇ. ಸೊ ಅಲ್ಲೂ ಕುಂಕುಮ ತೊಗೊಂಡು ವಾಪಸ್ಸು ಪಚ್ಚಿ ಮನೆಗೆ ಹೊರಟ್ವಿ. ಆ್ಯಂಡ್ ತೇಜುನು ಅಲ್ಲೇ ಬಿಟ್ಟೆ. ಅವಳು ಪಚ್ಚಿ ಮನೆಗೆ ಕುಂಕುಮ ತೊಗೊಳಕ್ಕೆ ಬಂದಿಲ್ಲ ಅಂತೇಳಿ ಅಮ್ಮನ ಮನೆ, ಪಚ್ಚಿಯವ್ರ ಅಮ್ಮನ ಮನೆ ಇದು. ಖುಷಿನೇ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ಲು. ಯಪ್ಪ ಇನ್ನೂ ಪುಟ್ಟು ಪಾಪ ಆಗಿದ್ಲು, ಎಷ್ಟು ಬೇಗ ದೊಡ್ಡವಳು ಆಗ್ಬಿಟ್ಲಪ್ಪ ಇವಳು ಅನಿಸುತ್ತೆ ನೋಡ್ತಾಯಿದ್ರೆ. ಅವಳ ಮನೇಲಿ ಅರ್ಶಿನ ಕುಂಕುಮ ತೊಗೊಂಡು ಅಲ್ಲಿಂದ ನಾನು ನಮ್ಮ ಅತ್ತೆ ಮನೆಗೆ ಹೊರಟೆ. ಅಲ್ಲೂ ಕೂಡ ಜಾಸ್ತಿ ಹೊತ್ತು ನಾನು ಎಲ್ಲೂ ಇರಲಿಲ್ಲ, ಬಿಕಾಸ್ ನಾನು ಪಾಪನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲರ ಮನೇಲಿ ಆದಷ್ಟು ಬೇಗ ಹೊರಟ್ಬಿಟ್ಟೆ. ಈ ಥರ ಮೈಕೆಲ್ಲ ತಗೊಂಬಿಟ್ಟು ನೀನು ವ್ಲಾಗ್ ಗೋವಿಂದ ಅಂದರೆ ಹೆಂಗೆ ನೋಡಿ, ಇವನ್ನ ಹಿಂಗೆ ಬೀಳಿಸಿ ಗಾಯ ಮಾಡಿ ಮಡ್ಗವಳೆ. ಸರಿ, ನಾನು ನೋಡ್ತೀನಿ, ಮತ್ತೆ ಸಿಗೋಣ, ಬೈ ಬಾಯ್. ಅಲ್ಲಿಂದ ನಾನು ಸೆಕೆಂಡ್ ಮತ್ತೆ ಇನ್ನೊಬ್ಬರು ನಮ್ಮ ಅತ್ತೆ ಮನೆಗೆ ಬಂದೆ. ಅವ್ರ ಮನೇಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರನ. ಎಲ್ಲರೂ ಯಾರ ಮನೆಗೆ ಹೋದ್ವಿ ಎಲ್ಲೂ ಕೂಡ ಕೈ ಕಾಲು ಯಾರ್ದು ಹಾಕಿರಲಿಲ್ಲ. ನಾನೇ ಈ ಸಲ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈನ ಕಾಲನ್ನ ತೊಗೊಂಡು ಬಂದು ಟ್ರೈ ಮಾಡಿದ್ದಿತ್ತು. ಆ್ಯಂಡ್ ಅವ್ರ ಮನೇಲೂ ಚೆನ್ನಾಗಿ ಅಲಂಕಾರ ಮಾಡಿದರು. ಕಲಿ 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 ಯಾರು ನಾನು ಅಲ್ಲೂ ನಾನು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಅಲ್ಲೂ ಒಬ್ಬಟ್ಟು ಹಾಕೊಟ್ರು, ಬೇಡ ಅಂದರು. ಅಲ್ಲೂ ಒಬ್ಬಟ್ಟೆಲ್ಲ ತಿಂದ್ಕೊಂಡು ನಾನು ಮತ್ತೆ ಇನ್ನೊಬ್ಬರು ಅರುಣ ಅವರ ಅಣ್ಣನ ಮನೆಗೆ ಬಂದೆ. ಅವ್ರ ಮನೇಲೂ ಕುಂಕುಮ ತೊಗೊಂಡು ನಾನು ಅಲ್ಲೂ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ವಾಪಸ್ ಇನ್ನೊಬ್ಬರು ದೊಡ್ಡತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ನಾನು ಹೊರಟ್ಬಿಟ್ಟೆ ಕೆಸ್ತೂರಿಗೆ. ಅಲ್ಲಿಂದ ನಾನು ವಾಪಸ್ ಬರ್ತಾ ಮದ್ದೂರಲ್ಲೇ ಗಾಡಿ ನಿಲ್ಲಿಸಿ ಅರುಣನ ಜೊತೆನೇ ವಾಪಸ್ ಬಂದೆ ನಾನು. ಅವ್ರದ್ದು ಡ್ಯೂಟಿ ಟೈಮ್ ಮುಗ್ದಿತ್ತು ಅಂತ ನಮ್ಮದು ಲಾಸ್ಟ್ ಅತ್ತೆ ಮನೆಗೆ ಹೋಗಬೇಕಿತ್ತು. ನನಗೆ ದೊಡ್ಡತ್ತೆ, ಅರುಣಂಗೆ ದೊಡ್ಡಮ್ಮ ಆಗಬೇಕು. ಅವ್ರ ಮನೆಗೆ ಹೋಗಬೇಕಿತ್ತು. ಲಾಸ್ಟಲ್ಲಿ ನಾವು ಅವ್ರ ಮನೆಗೆ ಹೋಗಿ ಕುಂಕುಮನ ತೊಗೊಂಡು ನಾವು ಮನೆಗೆ ವಾಪಸ್ ಬಂದ್ವಿ.
ಹಾಯ್, ಆ್ಯಕ್ಚುಲಿ ನಾನು ಬಂದು ಮನೇಲೂ ಕೂಡ ತುಂಬ ಜನ ಕುಂಕುಮಕ್ಕೆ ಬರ್ತಾಯಿದ್ರು. ಅಕ್ಕ ಎಲ್ಲರ ಮನೆಗೆ ಹೋಗಿದ್ಲು ಕುಂಕುಮ ತೊಗೊಬರೋಕ್ಕೆ ಅಂತ ಹೇಳಿಬಿಟ್ಟು. ನಾನು ಮನೆಗೆ ಬಂದು ಸ್ವಲ್ಪ ಜನ ಬಂದವ್ರಿಗೆ ಕುಂಕುಮ ಕೊಟ್ಟೆ. ತುಂಬ ಸ್ಟ್ರೈನ್ ಆಗಿತ್ತು. ಆ್ಯಂಡ್ ಪಾಪ ಕೂಡ ಎಲ್ಲ ಬಿಟ್ಬಿಟ್ಟು ಹೋಗಿದ್ದರಿಂದ ಅವನು ಬಂದು ಫೀಡ್ ಮಾಡಿ ಅವನ್ನ ಮಲಗಿಸಿ ಇದೇ ಆಗಿಬಿಡ್ತು. ಸೊ ನಾನು ತುಂಬ ಅಂದರೆ ತುಂಬ ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಸಾಧ್ಯ ಆಗಲಿಲ್ಲ. ಆದಷ್ಟು ತೊಗೊಂಡಿದ್ದೀನಿ, ಆದಷ್ಟು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಶಾರ್ಟ್ ವಿಡಿಯೋ ಆಗಿದೆ, ಪರವಾಗಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.